ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 10 ಮಾರ್ಕ್ಸ್ ನ ಪ್ರಮುಖ ಮೆಥಡ್ ABC ಸಿಸ್ಟಮ್ ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟ್ ಶೀಟ್ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನಾವು 3 ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್, ಕಾಸ್ಟ್ ಬೇಸ್ ಮತ್ತು ಪ್ರಾಡಕ್ಟ್ ರುಪೀಸ್ ನ ಹಾಕೊಂತೀವಿ. ನಾನು ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫಸ್ಟ್ ABC ಸಿಸ್ಟಮ್ ನೀವು ಆಕ್ಟಿವಿಟಿ ಬೇಸ್ಡ್ ಕಾಸ್ಟ್ ಸಿಸ್ಟಮ್ ಪ್ರಾಬ್ಲಮ್ ನ ನೀವು ಬಿಡಿಸ್ಬೇಕಂದ್ರೆ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, 2 ಪ್ರಾಡಕ್ಟ್ ಡೀಟೇಲ್ಸ್ ನ ಕೊಡ್ತಾರೆ, ಅದರದ್ದು ಆನ್ಯುವಲ್ ಔಟ್ಪುಟ್ ಕೊಡ್ತಾರೆ, ಟೋಟಲ್ ಮಷಿನ್ ಎಷ್ಟು ತಾಸು ಕೆಲಸ ಮಾಡಿದೆ, ಟೋಟಲ್ ಮಷಿನ್ ಅವರ್ ಕೊಡ್ತಾರೆ, ಟೋಟಲ್ ನಂಬರ್ ಆಫ್ ಪರ್ಚೇಸಸ್ ಕೊಡ್ತಾರೆ, ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಕೊಡ್ತಾರೆ, ಹಾಗೆ ಅದರದೆಲ್ಲ ಡೀಟೇಲ್ಸ್ ಕೊಟ್ಟು ಟೋಟಲ್ ಕೂಡ ಕೊಟ್ಟಿರ್ತಾರೆ. ನಮಗೆ ಓವರ್ ಹೆಡ್ ಕೊಟ್ಟಿರ್ತಾರೆ. 3 ರೀತಿ ಓವರ್ ಹೆಡ್ ಇರುತ್ತೆ. ಆಕ್ಟಿವಿಟಿ ಬೇಸ್ಡ್ ದಿಂದ, ಸೆಟಪ್ ರಿಲೇಟೆಡ್ ಇಂದ, ಪರ್ಚೇಸ್ ರಿಲೇಟೆಡ್ ಇಂದ, ಟೋಟಲ್. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಲಿಮಿಟ್ ಈಚ್ ಪ್ರಾಡಕ್ಟ್ ಆನ್ ಟ್ರೆಡಿಷನಲ್ ಮೆಥಡ್ ಕೇಳ್ತಾರೆ, ಆಕ್ಟಿವಿಟಿ ಬೇಸ್ಡ್ ಕೇಳ್ತಾರೆ. ನೇರವಾಗಿ ಆಕ್ಟಿವಿಟಿ ಬೇಸ್ಡ್ ಕೇಳಬಹುದು. ಸೊ ನಾ 2 ಮೆಥಡ್ ಇದರಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಟ್ರೆಡಿಷನಲ್ ಮೆಥಡ್ ಏನ್ ಮಾಡ್ತೀವಿ ನೋಡಿ, ಟೋಟಲ್ ಓವರ್ ಹೆಡ್ ಇದೆ. ಟೋಟಲ್ ಓವರ್ ಹೆಡ್ ನ ಟೋಟಲ್ ಅವರ್ಸ್ ಡಿವೈಡೆಡ್ ಬೈ ಮಾಡ್ತೀವಿ, 140 lakh. ಸೊ ಇದನ್ನ ಡಿವೈಡೆಡ್ ಬೈ ಮಾಡಿದ್ರೆ ಅದೇ ಟ್ರೆಡಿಷನಲ್ ಮೆಥಡ್ ಪ್ರಕಾರ ಯೂನಿಟ್ ರೇಟ್ ಕಂಡುಹಿಡಿಯೋದು, ಕ್ಯಾಲ್ಕುಲೇಷನ್ ಆಫ್ ರೇಟ್. ಸೊ ಟೋಟಲ್ ಓವರ್ ಹೆಡ್ ಎಷ್ಟು ಕೊಟ್ಟಿದ್ದಾರೆ, 21 lakh. ಟೋಟಲ್ ಅವರ್ಸ್ ಎಷ್ಟು ಕೊಟ್ಟಿದ್ದಾರೆ, 140,000. ಸೊ ಅದನ್ನ ಓವರ್ ಹೆಡ್ ರೇಟ್ ಪರ್ ಮಷಿನ್ ಅವರ್, ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಟೋಟಲ್ ಮಷಿನ್ ಅವರ್. ಸೊ 2 ಡಿವೈಡೆಡ್ ಬೈ ಮಾಡಿದಾಗ 15 rupees ಪರ್ ಮಷಿನ್ ಅವರ್. ನೆಕ್ಸ್ಟ್ 2ನೇ ಸ್ಟೆಪ್, ABC ಸಿಸ್ಟಮ್ ಇವಾಗ ಪ್ರಾರಂಭ ಆಗುತ್ತೆ. ಸೊ ABC ಸಿಸ್ಟಮ್ ನಲ್ಲಿ ಏನ್ ಮಾಡ್ತೀವಿ, ಮೊದಲು ಎಕ್ಸ್ಪೆನ್ಸಸ್ ನ ನಾವು ಡಿವೈಡ್ ಮಾಡ್ಕೊಂಡು ಪರ್ ರೇಟ್ ಕಂಡು ಹಿಡಿದಿಟ್ಕೋತೀವಿ. ಫಾರ್ ಎಕ್ಸಾಂಪಲ್ ಇವಾಗ 3 ಎಕ್ಸ್ಪೆನ್ಸಸ್ ಇದೆ ಇಲ್ಲಿ, ವಾಲ್ಯೂಮ್ ರಿಲೇಟೆಡ್ ಕಾಸ್ಟ್, ಸೆಟಪ್ ರಿಲೇಟೆಡ್ ಕಾಸ್ಟ್, ಪರ್ಚೇಸ್ ರಿಲೇಟೆಡ್ ಕಾಸ್ಟ್. ಈಗ ಫಸ್ಟ್ ಇದೇನಿದೆ ವಾಲ್ಯೂಮ್ ರಿಲೇಟೆಡ್ ಕಾಸ್ಟ್, ಇದು ಮಷಿನ್ ಅವರ್ಸ್ ಗೆ ಸಂಬಂಧಪಟ್ಟಿರುತ್ತೆ. ಸೊ 5,60,000 ನ ನಾವು 1,40,000 ಡಿವೈಡೆಡ್ ಬೈ ಮಾಡ್ತೀವಿ. ಸೆಟಪ್ ರಿಲೇಟೆಡ್ ಕಾಸ್ಟ್ 8,40,000 ನ ಟೋಟಲ್ ಸೆಟಪ್ ನಿಂದ ಭಾಗಿಸ್ತೀವಿ, 64. ನೆಕ್ಸ್ಟ್ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ನ ಟೋಟಲ್ ನಂಬರ್ ಆಫ್ ಪರ್ಚೇಸ್ ನಿಂದ ಡಿವೈಡೆಡ್ ಬೈ ಮಾಡ್ತೀವಿ. ಸೊ ಈ ರೀತಿ ಮಾಡಿ ನಾವು ಪರ್ ರೇಟ್ ಕಂಡು ಹಿಡಿದಿಟ್ಕೋತೀವಿ. ಮೊದಲೇದ್ದು ಇದು ಆಕ್ಟಿವಿಟಿ ಬೇಸ್ಡ್ 1ನೇ ಓವರ್ ಹೆಡ್ ಇತ್ತಲ್ಲ 5,60,000, ಟೋಟಲ್ ಮಷಿನ್ ಅವರ್ ಇತ್ತಲ್ಲ 1,40,000, 2 ಡಿವೈಡೆಡ್ ಬೈ ಮಾಡಿದೀನಿ, 4 rupees ಪರ್ ಮಷಿನ್ ಅವರ್ ಬಂತು. 2ನೇದ್ದು ಸೆಟಪ್ ರಿಲೇಟೆಡ್. ಸೊ ಟೋಟಲ್ ಕಾಸ್ಟ್ ಸೆಟಪ್ ರಿಲೇಟೆಡ್ 8,40,000 ಇತ್ತು, 64 ಟೋಟಲ್ ಸೆಟಪ್ಸ್ ಇತ್ತು, 2 ಡಿವೈಡೆಡ್ ಬೈ ಮಾಡಿದೀನಿ, 13,125 rupees. ನೆಕ್ಸ್ಟ್ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ 7 lakh ಇದೆ, ಪರ್ಚೇಸಸ್ 544 ಇದೆ, 2 ಡಿವೈಡೆಡ್ ಬೈ ಮಾಡಿದಾಗ 1,286.765. ಈ 3 ಪರ್ ರೇಟ್ ಕಂಡು ಹಿಡ್ಕೊಂಡಿದ್ದೀನಿ. ಈಗ ಅದನ್ನ ಕಾಸ್ಟ್ ಶೀಟ್ ನಲ್ಲಿ ತೋರಿಸ್ತಾ ಬರ್ತೀನಿ. ಫಸ್ಟ್ ಏನ್ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಶೋವಿಂಗ್ ಅಲೋಕೇಶನ್ ಆಫ್ ಕಾಸ್ಟ್ ಅಂಡರ್ ABC ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕೋಬೇಕು. ಪರ್ಟಿಕ್ಯುಲರ್ ಕಾಲಮ್ ಕಾಸ್ಟ್ ಬೇಸ್ ಪ್ರಾಡಕ್ಟ್ M, ಪ್ರಾಡಕ್ಟ್ N. ಈ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಟ್ರಾನ್ಸಾಕ್ಷನ್ ಹೆಸರು ಬರಿತೀವಿ, ಕಾಸ್ಟ್ ಬೇಸ್ ನಲ್ಲಿ ರೇಟ್ ನ ಬರ್ತಾ ಹೋಗ್ತೀವಿ, ಪ್ರಾಡಕ್ಟ್ M, ಪ್ರಾಡಕ್ಟ್ N ಎರಡನ್ನು ಕಂಡು ಹಿಡಿತಾ ಹೋಗ್ತೀವಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಟೋಟಲ್ ಓವರ್ ಹೆಡ್ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ಸ್ ನಲ್ಲಿ, M ಪ್ರಾಡಕ್ಟ್ N ಪ್ರಾಡಕ್ಟ್ ಎಷ್ಟು ಅಂತ ಡಿವೈಡ್ ಮಾಡ್ತಾ ಹೋಗ್ತಾ ಇದೀವಿ ನಾವು. ವಾಲ್ಯೂಮ್ ರಿಲೇಟೆಡ್ ಓವರ್ ಹೆಡ್ ಅಂತ ಹೆಡ್ಡಿಂಗ್ ಬರೋದು ಫಸ್ಟ್ ಕಂಡು ಹಿಡಿದಿದ್ದಲ್ಲ. ಸೊ ಆ ರೇಟ್ ನ ಬರ್ಕೋತೀವಿ 4, ಅಂದ್ರೆ ಮಷಿನ್ ಅವರ್ಸ್ ಬಾಗ್ಲೆ ಮಾಡಿದಾಗ ಬಂದಿತ್ತಲ್ಲ ಅದನ್ನ. ಈಗ ಚಾರ್ಟ್ ಗೆ ಬರ್ತೀವಿ, ಕ್ವಶನ್ ಅಲ್ಲಿ ಕೊಟ್ಟರು ಚಾರ್ಟ್. ಸೊ ಇದರಲ್ಲಿ ಮೊದಲನೇದು ಎಷ್ಟು ಅವರ್ಸ್ ಇದೆ, 20,000. N ಪ್ರಾಡಕ್ಟ್ ಎಷ್ಟಿದೆ, 1,20,000 ಅವರ್ಸ್. ನಾವು ವರ್ಕಿಂಗ್ ನೋಟ್ ನಲ್ಲಿ ಏನ್ ಕಂಡಿಡ್ಕೊಂಡಿದೀವಿ, ಮಷಿನ್ ಅವರ್ ಪರ್ ಎಷ್ಟು ರೇಟ್ ಕಂಡಿಡ್ಕೊಂಡಿದೀವಿ, 4 rupees. ಸೊ ಇಂಟು ಮಾಡಿ ಆನ್ಸರ್ ಕಂಡಿಡಿತೀವಿ. ನೆಕ್ಸ್ಟ್ 2ನೇ ಕಾಸ್ಟ್. ಸೊ ಎರಡನೇದು ಏನಿದೆ, ನಾವು ಕಂಡಿಡಿದಿರೋದು ಇದರಲ್ಲಿ ಮಷಿನ್ ಅವರ್ ಆಯ್ತು. ಈಗ ಪರ್ಚೇಸ್ ಮೇಲೆ 160 ಇದೆ, 384 ಇದೆ. ಸೊ ಅದರ ಪ್ರೈಸ್ ನಾವು ವರ್ಕಿಂಗ್ ನೋಟ್ ನಲ್ಲಿ ಕಂಡುಹಿಡಿದಿದ್ದೀವಿ, 13,100. ಸಾರಿ, ಇದು ಸೆಟಪ್, ಇದು ಪರ್ಚೇಸ್ 12,086 ಇದೆ. ಹಾಗೇನೆ ಸೆಟಪ್ ಕೂಡ ಇಂಟು ಮಾಡ್ತೀವಿ. ಸೊ ಸೆಟಪ್ ಎಷ್ಟಿದೆ, ಒಂದು 20 ಇದೆ, ಒಂದು ಪ್ರಾಡಕ್ಟ್ 44 ಇದೆ. ಸೊ ಸೆಟಪ್ ರೇಟ್ ಪರ್ ಎಷ್ಟಿದೆ ಅಂದ್ರೆ 13,125 ಇದೆ.
ಸೊ ಈ ರೀತಿಯಾಗಿ ನಾವು ಡಿವೈಡೆಡ್ ಬೈ ಮಾಡಿ ಒಂದು ಸೆಟಪ್, ಒಂದು ಪರ್ಚೇಸ್, 1 ಅವರ್ಗೆ ಎಷ್ಟು ರೇಟ್ ನ ಕಂಡು ಹಿಡ್ಕೊಂಡು ಇಲ್ಲಿ ಕೊಟ್ಟರು ಎಮ್ಮದು ಎನ್ನದು ಸಪ್ರೇಟ್ ಏನಿದೆ ಅವುಗಳಿಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ಮಾಡಿದಾಗ ಆನ್ಸರ್ ಬರುತ್ತೆ. ಈಗ ಸೆಟಪ್ ಮಾಡ್ತಾ ಇದ್ದೀನಿ. ಟೋಟಲ್ ಇದು ಎಲ್ಲಿ ಬಂದಿರುತ್ತೆ ಅಂದ್ರೆ ವರ್ಕಿಂಗ್ ನೋಟ್ ಅಲ್ಲಿ 13,125 ಅವ್ರು ಕೊಟ್ಟರು ಅವರ್ಸ್ ಆ ಸೆಟಪ್ಸ್ ಗೆ ಇಂಟು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪರ್ಚೇಸ್ ರಿಲೇಟೆಡ್ ಟೋಟಲ್ ಮಾಡ್ಕೊಂತೀವಿ. ಟೋಟಲ್ ಅವರ್ಸ್ ಎಷ್ಟಿದೆ ಅದರಲ್ಲೇ ವಾಪಸ್ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಒಂದನೇ ಕಾಲಮ್ ನಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಯೂನಿಟ್ಸ್ ಎಲ್ಲ ಕಾಸ್ಟ್ ಶೀಟ್ ಕಂಡು ಹಿಡಿದು ಪರ್ ರೇಟ್ ನ ನಾವು ಅದ್ರ ಮೂಲಕ ಕಂಡು ಹಿಡ್ಕೊಂತೀವಿ. 10,000 ಯೂನಿಟ್ ಇದೆ ಒಂದನೇ ಪ್ರಾಡಕ್ಟ್ ಅದು, ಎರಡನೇದು 5,000 ಇದೆ. ಸೊ 10,000 ಮತ್ತು 5,000 ಬರ್ಕೊಂಡು ಟೋಟಲ್ ಕಾಸ್ಟ್ ನ ಇದರಲ್ಲೇ ಡಿವೈಡೆಡ್ ಬೈ ಮಾಡ್ತೀನಿ, ಒಂದೊಂದು ಪರ್ ರೇಟ್ ಗೊತ್ತಾಗುತ್ತೆ. ಈ ರೀತಿಯಾಗಿ ಟ್ರೆಡಿಷನಲ್ ಮೆಥಡ್ ABC ಸಿಸ್ಟಮ್ ಅಂತ ಕರಿತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.